ನಮಸ್ಕಾರ ಎಲ್ಲರಿಗೂ. ನಾನು ಚಾಣಕ್ಯ ಶಾಸ್ತ್ರಿ, ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಊರಿಂದ. ನಾನು NDA UPSC ಎಕ್ಸಾಮ್ಸ್ನ ಆಲ್ ಇಂಡಿಯಾ ರ್ಯಾಂಕ್ 64 ಕ್ಲಿಯರ್ ಮಾಡಿದ್ದೀನಿ. ನಾನು ಈ ವಿಡಿಯೋನ ನನಗೆ ಸಪೋರ್ಟ್ ಮಾಡಿದಂಥ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಪೇರೆಂಟ್ಸ್ ಮತ್ತು ಎಲ್ಲ ಟೀಚರ್ಸ್ಗೆ ಒಂದು ಥ್ಯಾಂಕ್ಸ್ ಅರ್ಪಿಸೋಕ್ಕೆ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಫಸ್ಟು ನನ್ನ ಪೇರೆಂಟ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ನನಗೆ ನನ್ನ ಕೆರಿಯರ್ ಚೂಸ್ ಮಾಡೋಕ್ಕೆ ಫ್ರೀಡಮ್ ಕೊಟ್ಟಿದ್ದಾರೆ. ಜೊತೆಗೆ ಈ ಕೆರಿಯರ್ಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ನ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವಾಗ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ವೋ ಆವಾಗ ಅವರು ನೀನು ಮಾಡ್ತೀಯಾ, ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಮುಂದೆ ಕಳ್ಸ್ಕೊಂಡು ಕೊಟ್ಟಿದ್ದಾರೆ. ಜೊತೆಗೆ ನನಗೆ ನನ್ನ ಜ್ಞಾನನ ಹೆಚ್ಚು ಮಾಡ್ಕೊಳೋಕ್ಕೆ ಹೆಲ್ಪ್ ಮಾಡಿದಂಥ ಎಲ್ಲ ಟೀಚರ್ಸ್ಗೂ ನಾನೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಇನ್ಫಾರ್ಮೇಷನ್ನ ಮುಂದೆ ಶೇರ್ ಮಾಡೋಕ್ಕೆ ಎಲ್ಲ ಹೆಲ್ಪ್ ಮಾಡಿದಂಥ ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅವ್ರಿಗೂ ನಾನೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರಗಳು. ನಾನು BM ಚಾಣಕ್ಯ ಶಾಸ್ತ್ರಿ ಅವರ ತಂದೆ BMB ಶಾಸ್ತ್ರಿ, ಮಾಜಿ ಸೈನಿಕರು, ಪ್ರಸ್ತುತ ಉಪನ್ಯಾಸಕನಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ನಾನು 1996ರಲ್ಲಿ ಭಾರತೀಯ ಸೇನೆಯನ್ನು ಸೇರಿಕೊಂಡೆ. ಸೈನಿಕನಾಗಿ 1 ವರ್ಷಗಳ ಕಾಲ ಊಟಿಯ ಪಕ್ಕದಲ್ಲಿರ್ತಕ್ಕಂಥ ವಿಲ್ಲಿಂಗ್ಟನ್ನಲ್ಲಿ ತರಬೇತಿಯನ್ನು ಪಡೆದ ನಂತರ ನಾನು ಆಕ್ಟಿವ್ ಬೆಟಾಲಿಯನ್ 2 ಮದ್ರಾಸ್ ಬೆಟಾಲಿಯನ್ಗೆ ನಾನು ಪೋಸ್ಟೆಡ್ ಆದೆ. ಮೊದಲು ನನ್ನ ಬೆಟಾಲಿಯನ್ನು ಬಿಹಾರದಲ್ಲಿತ್ತು. ತದನಂತರ ಇನ್ಸರ್ಜೆನ್ಸಿ ಏರಿಯಾ ಅಸ್ಸಾಂಗೆ ಅದು ಶಿಫ್ಟ್ ಆಯಿತು. ಅದರ ಜೊತೆಗೆ ನಾನು ಸಹ ಅಸ್ಸಾಂಗೆ ಹೋದೆ, ಇನ್ಸರ್ಜೆನ್ಸಿ ಏರಿಯಾದಲ್ಲಿ ಕೆಲಸವನ್ನು ಮಾಡಿದೆ. ತದನಂತರ ಯುನಿಫಿಲ್ ಅಂದರೆ ಯುನೈಟೆಡ್ ನೇಷನ್ ಫೋರ್ಸ್ ಇನ್ ಲೆಬನಾನ್ನಲ್ಲಿ ಸೇವೆಗೆ ಸಲ್ಲಿಸೋದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಇದು ಲೆಬನಾನು, ಇಸ್ರೇಲು, ಪ್ಯಾಲೆಸ್ಟೈನು ಮತ್ತು ಜೋರ್ಡಾನ್ ಮಧ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಶಾಂತಿ ಪಾಲನಾ ಪಡೆಯ ಸದಸ್ಯನಾಗಿ ಕೆಲಸವನ್ನು ಮಾಡಿದೆ. ತದನಂತರ ಅಲ್ಲಿ ನಂತರ ದೆಹಲಿಗೆ ಶಿಫ್ಟ್ ಆದ್ವಿ. ದೆಹಲಿನಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ. ತದನಂತರ ಕಾರ್ಗಿಲ್ ಬೆಟಾಲಿಕ್ ಸೆಕ್ಟರ್ಗೆ ನನ್ನ ಪೋಸ್ಟ್ ಆಯಿತು. ತದನಂತರ ಆ ಕಾರ್ಗಿಲ್ ಸೆಕ್ಟರ್ನಲ್ಲಿ ಕೆಲಸದ ನಂತರ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ನಾನು 2012ರಲ್ಲಿ ಸೇನೆಯಿಂದ ನಿವೃತ್ತನಾದೆ. ಸೊ ಸೇನೆಯಲ್ಲಿ ಇರಬೇಕಾದ್ರೇ ನಾನು ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ನಾನೇನು ಮಾಡಿದೆ, 2 ಡಿಗ್ರಿಗಳನ್ನು ಪಡೆದುಕೊಂಡೆ. ಆ ಡಿಗ್ರಿಯನ್ನು ಪಡೆದುಕೊಂಡಿದ್ದ ಕಾರಣದಿಂದಾಗಿ ನನಗೇನಾಯಿತು ಅಂದರೆ ಕರ್ನಾಟಕ ಸರ್ಕಾರ ನಡೆಸಿದಂತಹ ಉಪನ್ಯಾಸಕ CET ಏನಿದೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟು, ಅದನ್ನು ಬರೀಲಿಕ್ಕೆ ಸಹಾಯ ಆಯಿತು. ನಾನು ರಾಜಸ್ಥಾನದಲ್ಲಿ ಇರಬೇಕಾದ್ರೇ CETಯನ್ನು ಬರೆದೆ. CETಯನ್ನು ಬರೆದ ನಂತರ ನನಗೆ ಫೈನಲ್ ಲಿಸ್ಟ್ ಅನೌನ್ಸ್ ಆಗಿತ್ತು. ಫೈನಲ್ ಲಿಸ್ಟಲ್ಲಿ ನನ್ನ ಹೆಸರು ಸಹ ಇದ್ದಿದ್ದರಿಂದ ನಾನೇನು ಮಾಡಿದೆ, ರಾಜಸ್ಥಾನದಿಂದ ಡಿಸ್ಚಾರ್ಜ್ ಫ್ರಮ್ ಸರ್ವಿಸ್ಗೆ ಅಪ್ಲೈ ಮಾಡಿ ನಾನು ಅಲ್ಲಿದ್ದ ನಿವೃತ್ತನಾಗಿ ಹೊರಗಡೆ ಬಂದು ನಾನು ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಉಪನ್ಯಾಸಕನಾಗಿ ನೇಮಕವಾದ ನಂತರ ನನಗೆ ಮಧುಗಿರಿಗೆ ಪೋಸ್ಟೆಡ್ ಆಗಿದ್ದರಿಂದ ಸೊ ನಾವು ತುಮಕೂರಿನಲ್ಲಿ ಬಂದು ನೆಲೆಸಿದ್ದೀವಿ. ತುಮಕೂರು ಶಿರಾದಲ್ಲಿ ಇರ್ತಕ್ಕಂಥ ಚಿದಾನಂದಗೌಡರ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅವಳಿಗೆ ಮೆರಿಟ್ ಶೀಟನ್ನು ಕೊಟ್ಟಿದ್ದರಿಂದ ನಾವೇನು ಮಾಡಬೇಕಾಯಿತು ಅಂದರೆ ಶಿರಾಗೆ ಶಿಫ್ಟ್ ಆಯಿತು. ಅದಲ್ಲದೆ ಸಹ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ಸೊ ಅವನಿಗೆ ಒಂದು ಸಬ್ಜೆಕ್ಟು ಕನ್ನಡ ಅಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರೆಸಿಡೆನ್ಸಿ ಸ್ಕೂಲಿಗೆ ಬಂದರೆ ಒಂದು ಕನ್ನಡ ಸಬ್ಜೆಕ್ಟು ಸಹ ಅವನಿಗೆ ಸಿಕ್ಕಂತಾಗುತ್ತೆ ಮತ್ತು ಕನ್ನಡವನ್ನು ಓದಿದಂತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಗಳು ಮತ್ತು ಮಗನನ್ನು ಇಬ್ಬರನ್ನೂ ಶಿಫ್ಟ್ ಮಾಡಿ ನಾವು ಸಹ ಶಿರಾಗೆ ಶಿಫ್ಟ್ ಆಗಿ ನಾನು ಮಧುಗಿರಿ ಕೆಲಸಕ್ಕೋಸ್ಕರ ಶಿರಾದಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೆ. ಇಲ್ಲಿ ಮಕ್ಕಳು ಇಬ್ಬರೂ ಪ್ರಥಮ PUC ಮತ್ತು ದ್ವಿತೀಯ PUC ಮಗಳು ಓದಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಅವಳು ಸಹ ಈಗ 3rd ಇಯರ್ ವೆಟರ್ನರಿಯನ್ನು ಮಾಡ್ತಿದ್ದಾಳೆ. ಮಗ ಇದ್ರ ಮಧ್ಯೆ ಅವನು ಮೊದಲು ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನಾನು IIT ಮಾಡ್ತೀನಿ ಪಾಪ ಅಂತ ಅವನು ಹೇಳಿದ. ಸೊ ಹಾಗಾಗಿ ಅವನಿಗೆ IITಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತಹ ವ್ಯವಸ್ಥೆ ಕಡೆಗೆ ಗಮನ ಕೊಟ್ವಿ. ಅದ್ರ ಮಧ್ಯೆ ಒಂದು ಸ್ವಲ್ಪ NDA ಕಡೆಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ನಾವು ಯಾವುದೇ ತರಬೇತಿಯನ್ನು ಕೊಡದೆ ಅವನು NDA ಪರೀಕ್ಷೆಯನ್ನು 1 ಸೆಪ್ಟೆಂಬರ್ 2024ರಲ್ಲಿ ನಡೆದಂತಹ UPSC ನಡೆಸಿದಂತಹ ಪರೀಕ್ಷೆಯಲ್ಲಿ ಬಂದು ಹಾಸ್ಟೆಲಲ್ಲೇ ಚೈತನ್ಯ ಟೆಕ್ನೋ ಸರ್ಜಾಪುರ ಏನಿದೆ PU ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾನೆ. ಆ ಹಾಸ್ಟೆಲ್ಲು ಸಹ ಅಲ್ಲಿದೆ. ಹಾಸ್ಟೆಲ್ಲಿಂದಲೇ ಅವನಿಗೆ 1 ಸೆಪ್ಟೆಂಬರ್ 2024 ಎಕ್ಸಾಮ್ ಬರೀಬೇಕಾದ್ರೆ ಕರ್ಕೊಂಬಂದ್ವಿ. ನಂತರ ಎಕ್ಸಾಮನ್ನು ಮುಗಿಸಿ ವಾಪಸ್ ಹಾಸ್ಟೆಲ್ಗೆ ಬಿಟ್ಟು ಬಂದ್ವಿ. ತದನಂತರ UPSC ತನ್ನ ರಿಟರ್ನ್ ಟೆಸ್ಟ್ ರಿಸಲ್ಟನ್ನು ಕೊಡ್ತು. ಅದರಲ್ಲಿ ಆಯ್ಕೆ ಆಗಿದ್ದ. ಸೊ ಹಾಗಾಗಿ ಆಯ್ಕೆ ಆಗಿದ್ದರಿಂದ ಏನು ಮಾಡಿದ್ವಿ ಅಂದರೆ SSB
ತುಂಬ ಒಂದು ಕಠಿಣವಾಗಿರುತ್ತೆ. ಆ SSB ತರಬೇತಿಗಾಗಿ 14 ದಿನಗಳ ತರಬೇತಿಗೋಸ್ಕರ ನಾಗ್ಪುರಕ್ಕೆ ಮಗನನ್ನು ಕಳಿಸ್ಕೊಟ್ಟೆ. ಮಗ ಅಲ್ಲಿ ಒಂದು 14 ದಿನಗಳ SSB ತರಬೇತಿಯನ್ನು ಪಡೆದುಕೊಂಡು ಬಂದ ನಂತರ ಮೊದಲನೇ ಬ್ಯಾಚಲ್ಲಿ 19 ರಿಂದ ಹಿಡಿದು 25ನೇ ತಾರೀಕಿನವರೆಗೆ ಡಿಸೆಂಬರ್ 25ನೇ ತಾರೀಕು 2024ರಲ್ಲಿ ಭೂಪಾಲ್ನಲ್ಲಿ ನಡೆದಂತಹ 5 ದಿನಗಳ ಕಾಲ ಸಂದರ್ಶನದಲ್ಲಿ ಭಾಗವಹಿಸಿ ಆ ಸಂದರ್ಶನದಲ್ಲಿ ಅತ್ಯಂತ ಕಠಿಣತೆಯನ್ನು ಎದುರಿಸಿ ಶಿಫಾರಸನ್ನಗೊಂಡಿದ್ದು ನನಗೆ ಬಹಳ ಸಂತೋಷವಾಯಿತು. ಆ ಕಾರಣದಿಂದಾಗಿ ನನಗೆ ಆ ಸಂತೋಷವನ್ನು ಕರ್ನಾಟಕದ ಜನತೆಗೆ ಹಂಚ್ಕೊಡ್ಬೇಕು ಅಂತ ಅನಿಸಿದ್ರು ಸಹ ನಾನು ಅದನ್ನು ಹಂಚ್ಕೊಂಡಿರಲಿಲ್ಲ. ಯಾಕೆಂದರೆ ಅಧಿಕೃತವಾಗಿ UPSC ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ, ರ್ಯಾಂಕ್ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಆ ರ್ಯಾಂಕ್ ಪಟ್ಟಿ ಬಂದ ನಂತರ ನಾನು ಅದನ್ನು ಕರ್ನಾಟಕದ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೆ. ಅದನ್ನು 16ನೇ ತಾರೀಕು ಏಪ್ರಿಲ್ 2025ರಲ್ಲಿ UPSC ಅಂತಿಮ ರ್ಯಾಂಕ್ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ನನ್ನ ಮಗ 64ನೇ ರ್ಯಾಂಕ್ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷವನ್ನು ಕೊಡ್ತು. ಆ ಸಂತೋಷದ ವಿಷಯವನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಕರ್ನಾಟಕದ ಜನತೆಗೆ ನಾನು ಹಂಚ್ಕೊಂಡಿದ್ದೀನಿ.